ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಟಾಕ್ಸಿಕ್ ಸಿನಿಮಾ ಇದೇ ಆಗಸ್ಟ್ 26ಕ್ಕೆ ಬಹಳ ಅದ್ಧೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಒಂದಲ್ಲ ಒಂದು ವಿಚಾರದಿಂದ ಟಾಕ್ಸಿಕ್ ಸಿನಿಮಾ ಆಗಾಗ ಸದ್ದು ಮತ್ತು ಸುದ್ದಿ ಮಾಡ್ತಾನೆ ಇರುತ್ತೆ. ನಮಗೆ ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಹೆಮ್ಮೆಯ ಲಿರಿಕ್ಸ್ ರೈಟರ್ ಪ್ರಮೋದ್ ಮರವಂತೆ ಅವರು ಟಾಕ್ಸಿಕ್ ಸಿನಿಮಾದ ಲಿರಿಕ್ಸನ್ನು ಬರೆದಿರುವಂಥದ್ದು. ಮೊನ್ನೆಯಷ್ಟೇ ಹಾಡು ರಿಲೀಸ್ ಆಗಿದೆ. ಸೊ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೂಡ ಮಾಡಿದೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಸಿಂಗಾರಾದ ಸಿರಿ ಅಂತಲೇ ಹೇಳಬಹುದು ನಮ್ಮ ಪ್ರಮೋದ್ ಮರವಂತೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಬಹಳ ಖುಷಿ ನಮಗೆ. ನೀವು ನಿಮ್ಮ ಒಂದು ಬೆಳೆದ ಹಂತ ಇದೆಯಲ್ಲ, ಅದು ಬಹಳ ಖುಷಿ. ಯಾಕಂದರೆ ಸಿಂಗಾರ ಸಿರಿಯ ಹಾಡನ್ನು ನಾವು ಎಷ್ಟು ಕೇಳಿದ್ರೂ ಅದಕ್ಕೆ ಬೋರು ಅನ್ನೋದು ಅನಿಸೋದೇ ಇಲ್ಲ, ಮತ್ತೆ ಮತ್ತೆ ಕೇಳೋಣ ಅಂತ. ಇದೀಗ ಟಾಕ್ಸಿಕ್ ಸಿನಿಮಾದಲ್ಲಿ ಸಣ್ಣದಾಗಿರೋ ಅವಕಾಶ ಸಿಕ್ಕರೂ ಕೂಡ ಅದು ಹೆಮ್ಮೆಯ ವಿಚಾರ ಕೂಡ ಹೌದು. ನಿಮಗೆ ಲಿರಿಕ್ಸ್ ಬರೆಯೋದಕ್ಕೆ ಅವಕಾಶ ಸಿಕ್ತು, ಅದು ಹಾಡು ರಿಲೀಸ್ ಆಯಿತು, ಯಶ್ ಅವ್ರ ಜೊತೆ ಮಾತಾಡ್ತೀರಾ ಒಂದು 8-10 ನಿಮಿಷ. ಸೊ ಹೇಗಾಯಿತು, ಹೇಗೆ ಶುರುವಾಯಿತು ಅದನ್ನು ಹೇಳೋದಾದರೆ? ಸೊ ಕೋಇನ್ಸಿಡೆನ್ಸ್ ಅಂದರೆ ನನಗೆ ಎಲ್ಲಿ ಕೂತಿದ್ದೀನಲ್ಲ, ಇಲ್ಲಿಂದಲೇ ಶುರು ಆಗಿರೋದು ಜರ್ನಿ. ನಾನು ಇಲ್ಲೇ ಫೋನ್ ನೋಡ್ತಾ ಕೂತಿದ್ದೆ. ನನ್ನ ವೈಫ್ ಇಲ್ಲಿ ಕೂತಿದ್ರು. ಆವಾಗ ಕಾರ್ತಿಕ್ ಸರಿಂದ ಮೆಸೇಜ್ ಬಂತು ನನಗೆ, ಹೀಗೆ ಈಗ ಟಾಕ್ಸಿಕ್ಕಿಗೆ ಹಾಡು ಬರೀಬೇಕು, ಸೊ ಬಾಂಬೆಗೆ ಬರ್ಬೋದಾ ಅಂತ ಕೇಳಿದ್ರು. ನಾನು ಓಕೆ ಸರ್ ಬರ್ತೀನಿ ಅಂತೇಳಿ ನಾನು ಮೆಂಟಲಿ ರೆಡಿಯಾಗಿದ್ದೆ. ಬಾಂಬೆಗೆ ಹೋಗಿ ನನಗೆ ಅದೊಂದು ಎಕ್ಸೈಟ್ಮೆಂಟ್ ಇತ್ತು, ಎಷ್ಟು ಸರ್ನ ಮೀಟ್ ಮಾಡೋದು, ಅಲ್ಲಿ ಕೂತ್ಕೊಂಡು ಹಾಡು ಬರೆಯೋದು, ಅದೊಂಥರ ಖುಷಿ ನನಗೆ. ಸೊ ಬಟ್ ಆಮೇಲೆ ನೆಕ್ಸ್ಟ್ ಡೇ ಹೇಳಿದ್ರು, ಇಲ್ಲ ಅಲ್ಲಿಂದ ಬರೆದು ಕಳಿಸಿದ್ರು ಓಕೆ ಅಂತ ಹೇಳಿದ್ರು. ಸೊ ಫೈನ್ ಅಂತ ಹೇಳಿ ಮೆಲಡಿ ಕಳಿಸಿದ್ರು. ಮೆಲಡಿ ಕಳಿಸಾದ್ಮೇಲೆ ನಾನು ಯಶ್ ಸರ್ ಜೊತೆ ಮಾತಾಡಿಸ್ತೀನಿ ನಿಮಗೆ ಅಂತ ಹೇಳಿದ್ರು. ಅದು ತುಂಬ ಒಂದು ಎಕ್ಸೈಟಿಂಗ್ ಆಗಿತ್ತು. ಅಂದರೆ ಯಶ್ ಸರ್ ಜೊತೆ ಮಾತಾಡ್ತೀನಿ ಫಸ್ಟ್ ಟೈಮ್ ನಾನು ಅಂತ. ಅವ್ರನ್ನ KGF ಟೈಮಲ್ಲೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೆ. ಅಲ್ಲೇ ಸ್ಟುಡಿಯೋಗೆಲ್ಲ ಬರೋರು, ಎಡಿಟಿಂಗ್ ಮ್ಯೂಸಿಕ್ ಸ್ಟುಡಿಯೋಗೆಲ್ಲ ನಾನು ಅಲ್ಲೇ ಎದುರಿದ್ದು ಕೂಡ ನನಗೇನೋ ಅದು ಮಾತಾಡ್ಸೋಕೆ ಸ್ವಲ್ಪ ಮುಜುಗರ, ಅವರೇನೋ ಬ್ಯುಸಿಯಾಗಿರ್ತಿದ್ರು. ಸೊ ಯಾವಾಗಿಂದ ಇತ್ತು ಒಂದು ಆಸೆ ಇತ್ತು, ಯಶ್ ಸರ್ಗೆ ಬರೀಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಟಾಕ್ಸಿಕಲ್ ಆಗುತ್ತೆ ಅನ್ನೋದೆಲ್ಲ ಊಹೆನೇ ಇರಲಿಲ್ಲ. ಸೊ ನೆಕ್ಸ್ಟ್ ಮೆಲಡಿ ಕಳಿಸ್ತಾರೆ. ಮೆಲಡಿ ಕಳಿಸಾದ್ಮೇಲೆ ಅದೇ ಯಶ್ ಸರ್ ಹತ್ರ ಫೋನಲ್ಲಿ ಮಾತಾಡಿಸ್ತಾರೆ. ಸೊ ಫೋನಲ್ಲಿ ಮಾತಾಡಿದ ತಕ್ಷಣ ಒಂದು ಒಳ್ಳೆ ವೈಬ್ರೇಷನ್. ಈ ಥರದ್ದು ಹಾಡು ಬಂದಾಗ ಒಂದು ಭಯ ಇರುತ್ತೆ. ಅಂದರೆ ಇಲ್ಲಿ ಕೂತ್ಕೊಂಡು ನಾನು ಹಾಡು ಬರೀಬೇಕು ಅಂದಾಗಲೇ ಒಂದು ಎಕ್ಸೈಟ್ಮೆಂಟ್ ಜೊತೆ ಒಂದು ಭಯ, ಅಂದರೆ ಒಂದು ಒಳ್ಳೆ ಅವಕಾಶ ಯೂಸ್ ಮಾಡ್ಕೋತೀವೋ ಇಲ್ವೋ, ಹೇಗೆ ಬರೀತೀನೋ ಗೊತ್ತಿಲ್ಲ ಅನ್ನೋದೊಂದು ಇರುತ್ತಲ್ಲ, ಅದಿತ್ತು. ಬಟ್ ಯಶ್ ಸರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದಂಗೆ ಅದೆಲ್ಲ ಕಾಮ್ ಆಗಿಬಿಟ್ಟೆ ನಾನು ಆರಾಮಾಗಿ. ಮತ್ತು ಅವ್ರು ನನ್ನ ಸಾಂಗ್ಗಳ ಬಗ್ಗೆ ಹೇಳಿದ್ರು, ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಓಕೆ, ಇವ್ರಿಗೆ ನನ್ನ ರೈಟಿಂಗ್ ಇಷ್ಟ ಅಂದರೆ ನಾನು ಏನಾದರೂ ಮಾಡಿ ಈ ಹಾಡನ್ನು ಅವ್ರಿಗೆ ಇಷ್ಟ ಆಗೋ ಥರ ಬರೀಬೋದು ಅನ್ನೋದೊಂದು ನನ್ನ ಮನಸ್ಸಲ್ಲಿ ಬಂತು. ಸೊ ನೆಕ್ಸ್ಟ್ ಡೇನೇ ನಾನು ಒಂದು ವರ್ಷನ್ ಕಳಿಸ್ದೆ. ಸೊ ಒಂದು ವರ್ಷನ್ ಕಳಿಸ್ದಾಗ ನೆಕ್ಸ್ಟ್ ಡೇನೇ, ಅಂದರೆ ನನಗೆ ಅದು ಫೆಬ್ರವರಿಯಲ್ಲಿ ಆಗಿದ್ದು. ಸೊ ಮಾರ್ಚಲ್ಲೇ ರಿಲೀಸ್ ಇದ್ದಿದ್ದರಿಂದ ಟಾಕ್ಸಿಕ್. ಸೊ ನಮಗೆ ಟೈಮ್ ಇರಲಿಲ್ಲ. ಕಾರ್ತಿಕ್ ಸರ್ ಅದೇ ಹೇಳಿದರು, ಏನಂದರೆ ನಮ್ಗೆ ಟೈಮ್ ತುಂಬ ಕಡಿಮೆ ಇದೆ, ಬೇಗ ಕೊಡಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ ಡೇನೇ ನಾನು ಕೂತ್ಕೊಂಡು, ನನಗೆ ಜಾಗ ನೆನಪಿದ್ದು, ಇಲ್ಲೇ ಕೂತ್ಕೊಂಡು ಬರ್ದಿದ್ದು. ನಾನು ಯೂಶ್ವಲಿ ಅಲ್ಲಿ ಒಳಗಡೆ ಏನೂ ವರ್ಕ್ ಆಗಿಲ್ಲ ಅಂದಾಗ ಒಂದು ಹೆಲ್ಪ್ಲೈನ್ ಥರ, ಅಲ್ಲಿ ವರ್ಕ್ ಆಗ್ತಿಲ್ಲ ನೋಡೋಣ, ಇಲ್ಲಿ ಬಂದು ಕೂರೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡು ಫಸ್ಟ್ ಪಲ್ಲವಿ ಬರೆದೆ. ನಾನು ಬರೆದು ಸರ್ ಇವ್ರಿಗೆ ಕಳಿಸ್ತಿದ್ದಂಗೆ ನೆಕ್ಸ್ಟ್ ಸಂಜೆ ಫೋನ್ ಮಾಡಿದ್ರು ಸರ್. ಫೋನ್ ಮಾಡಿ ಚೆನ್ನಾಗಿದೆ, ಅವ್ರು ಚೆನ್ನಾಗಿದೆ ಅನ್ನೋವರೆಗೂ ನನಗೊಂದು ಭಯ ಆಯಿತು. ಇಲ್ಲ ತುಂಬ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಸಿಚುವೇಶನ್ಗೆ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ ಅಂತ ಹೇಳಿ ಅಲ್ಲಲ್ಲೇ ಒಂದಿಷ್ಟು ಕರೆಕ್ಷನ್ಸ್ಗಳನ್ನು, ಈ ಲೈನ್ ಹಿಂಗೆ ಮಾಡೋಣ, ಈ ಲೈನ್ ಹಿಂಗೆ ಮಾಡೋಣ, ಮಿಂಚೊಂದು ಎದೆ ಮೇಲೆ ಅಂತ ಬರೆದಿದ್ದೆ ಫಸ್ಟ್ ನಾನು. ಅದು ಎದೆ ತುಂಬ ಮಾಡೋಣ, ಎದೆ ತುಂಬ ನಡೆದಾಡಿ ಮಾಯವಾದಂತೆ ಅಂತ ಬರೆದಿದ್ದೆ, ಅದನ್ನು ಅದು ಮರೆಯಾದಂತೆ ಅಂತ ಮಾಡೋಣ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಡಿಸ್ಕಷನ್ಸ್ಗಳಾಗಿ ಆಗಿ ಬೆಟರ್ ಆಗ್ತಾ ಹೋಯಿತು. ಸೊ ಒಂದು 6-7 ಟೈಮ್ಸ್ ನನಗೆ ಎಸ್ ಸರ್ ಜೊತೆ ಮಾತಾಡೋಂಥ ಒಂದು ಅವಕಾಶ ಸಿಕ್ತು. ಸರ್ ಆ ಹಾಡು ಅದನ್ನು ಹೇಳಿ ಸರ್, ನಿಮ್ಮ ಹೆಂಗೆ ಅದು ಲೈನ್ ಹೇಳಿ ಸರ್ ನೀವು. ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ, ಯಾಕಿಂತ ತಿಳಿಗಾಳಿಯು ಬಿರುಗಾಳಿಯ ಹಾಗೆ ಕಾಡಿದೆ, ಆ ನೆನಪು ಕೊಡೋ ಖುಷಿನೇ ವಿಷ, ನಾ ಕಾದಾಡುತ್ತಾ ನಿಂತೆ ನನ್ನ ಜೊತೆ, ಅಂತರಾಳ ಅಲೆದಾಡುತ್ತಿದೆ, ತನಗೇನೆ ಹಾಕಿ ಸವಾಲು. ಸರ್ ಹೆಂಗೆ ಸರ್ ಇದೆಲ್ಲ? ಈಗ ಅವ್ರು ಫೋನ್ ಮಾಡಿದಾಗ ಏನಂತ ಹೇಳಿದ್ರು, ಯಾವ ಥರ ಬೇಕು ಅಂತ ಹೇಳಿದ್ರು? ಅದು ನೀವೇ ಅವ್ರು ಹೇಳಿದ್ದನ್ನು ಊಹೆ ಮಾಡ್ಕೊಂಡು ನೀವೇ ಕಲ್ಪಿಸ್ಕೊಂಡು ಬರ್ದಿದ್ದ ಹೆಂಗೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದರೆ ಹೆಂಗೆ ಅದು ಬರವಣಿಗೆ ಶುರು ಆಗುತ್ತೆ, ಹೆಂಗೆ ಅದು ನೀವು ಶುರು ಮಾಡೋದು ಅಂತ ಹೇಳಿ ನಮಗೊಂದು ಕ್ಯೂರಿಯಾಸಿಟಿ. ಸೊ ಆ ಸಿಚುವೇಶನ್ ತುಂಬ ಇಂಟೆನ್ಸ್ ಇರೋದ್ರಿಂದ ನಾನು ಜಾಸ್ತಿ ಏನು ಬಿಟ್ಕೊಡಲ್ಲ, ಯಾಕಂದರೆ ನಿಮಗೆ ಸಿನಿಮಾ ನೋಡಬೇಕಾದ್ರೆ ಮಜಾ ಇರಲಿ ಅನ್ನೋ ಕಾರಣಕ್ಕೆ. ಬಟ್ ಅವ್ರು ಹೇಳಿದ್ದು ನನಗೆ, ನಾನು ಫಸ್ಟ್ ಟೈಮ್ ಯಶ್ ಸರ್ ಹತ್ರ ಏನು ಮಾತಾಡ್ತಿದ್ದೆ, ಅದೊಂಥರ ರೆಕಾರ್ಡರ್ ಥರ ರೆಕಾರ್ಡ್ ಆಗಿಬಿಟ್ಟಿತ್ತು ನನಗೆ. ಸೊ ಆದರೆ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು, ಏನು ಹೇಳಿದ್ದಾರೆ, ಏನೇನು ವಿಜುವಲ್ಸ್ ಏನೇನು ಹೇಳಿದ್ದಾರೆ ಇಲ್ಲ. ಸೊ ಅದನ್ನು ಕೇಳ್ತಾ ಅದನ್ನು ನಾನು ರಿಕಾಲ್ ಮಾಡ್ತಾ ಮೆಲಡಿ ಏನು ಟ್ಯೂನ್ ಕೇಳಿದಾಗ
ನನಗೆ ಒಂದಿಷ್ಟು ಥಾಟ್ಗಳು ಬಂತು. ಇನಿಷಿಯಲಿ ರಪ್ ಅಂತ ಟಕ್ಕಂತ ಬರಲಿಲ್ಲ. ಆ ದಿನ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆ ಗ್ಯಾಪಲ್ಲೆಲ್ಲೋ ನನಗೆ ಹೊಳಿತು, ಒಂದಿಷ್ಟು ಲೈನ್ಗಳು ಬಂತು. ಓಪನಿಂಗ್ ಲೈನ್ ಬಂದಮೇಲೆ ಆರಾಮಾಗಿ ಎಲ್ಲ ಬರ್ತಾ ಹೋಯಿತು. ಸೊ ಅವರು ಕೊಟ್ಟಿದ್ದ ಬ್ರೀಫ್ ನನಗೆ ಯಾವಾಗಲೂ ತಲೆಯಲ್ಲಿತ್ತು ಅದು. ಸೂಪರ್. ನಿಮ್ಮ ಮನೆಯವರು, ನಿಮ್ಮ ಪತ್ನಿ ಆಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮನ್ನು ತುಂಬ ಪ್ರೀತಿಯಿಂದ ಪ್ರೀತಿಸುವವರು ಟಾಕ್ಸಿಕ್ ಸಿನಿಮಾಗೆ ಹಾಡು ಬರೆದಿದ್ದೀನಿ ಅಂತಂದಾಗ, ಅವ್ರಿಗೆ ವಿಚಾರ ಗೊತ್ತಾದಾಗ ಅವರು ಸಂಭ್ರಮಿಸಿದ್ದು ಹೇಗೆ, ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡು ಕೊಂಡಾಡಿದ್ದು ಹೇಗೆ ಅಂತ ಹೇಳಿ. ಸೊ ಇದು ನಾನು ಹೆಂಗೆ ಅಂದರೆ ಸ್ವಲ್ಪ ಸೀಕ್ರೆಟ್ ಆಗಿಟ್ಟಿದ್ದೆ ಇದನ್ನ. ನನ್ನ ಹೆಂಡತಿಗೆ ಮತ್ತು ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಬಿಕಾಸ್ ಒಂದು ದೊಡ್ಡ ಸಿನಿಮಾ ನೋಡೋಣ, ಎಲ್ರಿಗೂ ಒಂದು ಸರ್ಪ್ರೈಸ್ ಆಗಿರಲಿ ಅನ್ನೋ ಥರದ್ದು, ಮತ್ತು ಸ್ವಲ್ಪ ಸೀಕ್ರೆಟ್ ಆಗಿರಲಿ ಸಿನಿಮಾ ಹಾಡು ರಿಲೀಸ್ ಆಗೋವರೆಗೂ ಅನ್ನೋ ಕಾರಣಕ್ಕೆ ನಾವು ಯಾರಿಗೂ ಹೇಳಿರಲಿಲ್ಲ. ಸೊ ಅದೇ ನನ್ನ ಹೆಂಡತಿಗೆ ಅವತ್ತು ಹಾಡು ಬಂದಾಗಲೇ ಖುಷಿಯಾಗಿತ್ತು. ಸೊ ಅವಳು ಅದು ಯಶ್ ಸರ್ ಜೊತೆ ಮಾತಾಡಬೇಕಾದ್ರೆ, ಅವಳು ಯಶ್ ಸರ್ಗೆ ದೊಡ್ಡ ಫ್ಯಾನು. ಸೊ ಯಶ್ ಸರ್ ಜೊತೆ ಮಾತಾಡಬೇಕಾದ್ರೆ ಅವಳು ಪಕ್ಕದಲ್ಲಿ ನಿಂತ್ಕೊಂಡಿರೋಳು, ಕೇಳಿಸ್ಕೊತಾ ಇದ್ಲು. ಸೊ ಈ ಥರದ್ದೆಲ್ಲ ಆಗ್ತಾಯಿತ್ತು. ಬಟ್ ಹಾಡು ರಿಲೀಸ್ ಆದಾಗ ನಮ್ಮ ಮನೆಯವರಿಗೆಲ್ಲ ಅವತ್ತು ಗೊತ್ತಾಗಿರೋದು. ಸೊ ನಮ್ಮ ಅಣ್ಣಂಗೆಲ್ಲ ಒಂದು ಶಾಕಿಂಗ್, ಏನೋ ಇದು ಈ ಥರ ಸರ್ಪ್ರೈಸು ಅಂತೆಲ್ಲ ಹೇಳಿದ್ರು. ಅಂದರೆ ತುಂಬ ಇಂಡಸ್ಟ್ರಿಯವರು ಅಷ್ಟೇ, ಯಾರಿಗೂ ಹೇಳೇ ಇಲ್ಲ ನಾನು ಈ ಥರ ಬರ್ದಿದ್ದೀನಿ ಅಂತ. ತುಂಬ ಜನ ಇದು ತುಂಬ ದೊಡ್ಡ ಸರ್ಪ್ರೈಸ್ ನಮಗೆ ಅಂತ ಹೇಳಿ, ಈವನ್ ಮೀಡಿಯಾದವರು ತುಂಬ ಜನ ಕಾಲ್ ಮಾಡಿದ್ರು. ಸೊ ಹೌದೌದು, ಅಲ್ಲಿ ಆ್ಯಕ್ಚುಲಿ ಭಟ್ರು ರಿವೀಲ್ ಮಾಡಿದ್ದು ಫಸ್ಟು. ಅಲ್ಲಿ ತನಕ ಯಾರು ಇದು ಮಾಡಿರಲಿಲ್ಲ. ಅವರು ಅದೇ ಹೇಳಿದ್ರು, ಇದು ಮರವಂತೆ ಬರ್ದಿದ್ದಾನೆ ಅಂದರು. ಬಟ್ ಹಾಡು ರಿಲೀಸ್ ಆಗಲಿ ಅಂತ ನಾವು ಕೂಡ ಕಾಯ್ತಾ ಇದ್ವಿ. ಸೊ ನಿಮಗೆ ಅವಕಾಶಗಳು ತುಂಬ ಚೆನ್ನಾಗಿ ಹುಡ್ಕೊಂಬಂದ್ವಿ, ಯಾಕಂದರೆ ನಿಮ್ಮ ಪ್ರಯತ್ನವೂ ಹಾಗೆ ಇದೆ, ನಿಮ್ಮ ಶ್ರಮನೂ ಹಾಗೆ ಇದೆ. ಸೊ ಈ ಅವಕಾಶಗಳು ಅಷ್ಟು ಹುಡ್ಕೊಂಡು ಬಂತಲ್ಲ, ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಹೇಗೆ ಅಂದರೆ ಡೇ ಒನ್ ಹೆಂಗಿತ್ತು, ಕ್ಲಿಕ್ ಆಗೋ ತನಕ ನೀವು ಕಷ್ಟಪಟ್ಟಿದ್ದು ಹೇಗೆ, ಕ್ಲಿಕ್ ಆದಮೇಲೆ ಹೇಗಿದೆ, ಯಾಕಂದರೆ ನಿಮ್ಮ ಮಾತುಗಳು ಒಂದಷ್ಟು ಹೊಸಬ್ರಿಗೆ ಸ್ಫೂರ್ತಿಯಾಗಿರಲಿ ಅನ್ನೋ ಕಾರಣ. ಸೊ ನನ್ನ ಫಸ್ಟ್ ಹಾಡು ಒಂದು ಆಕಸ್ಮಿಕವಾಗಿ ಆಗುತ್ತೆ. ಅಂದರೆ ನಾನು ರವಿ ಬಸೂರ್ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಒಂದು ಸಿಂಗಲ್ ಆಲ್ಬಮ್ ಮಾಡಿರೋದು. ಅದು ಸಾಂಗ್ ತುಂಬ ಚೆನ್ನಾಗಿದೆ ಅಂತೇಳಿ ಅಪ್ಪು ಸರ್ ಸಿನಿಮಾಗೆ ಪಿಕ್ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಬಟ್ ನಾನೇನು ಅಂದ್ಕೊಂಡೆ, ಓಕೆ ನನ್ನ ಲಿರಿಸಿಸ್ಟ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇನ್ಮೇಲೆ ನಾನು ಲಿರಿಕ್ ರೈಟರಾಗೆ ಗುರುತಿಸ್ಕೋಬೋದು, ಹಾಡುಗಳು ನನಗೆ ಡೈರೆಕ್ಟ್ರು ಫೋನ್ ಮಾಡಿ ನನಗೆ ಹಾಡು ಬರೆಯೋಕೆ ಕರೀತಾರೆ ಅಂತ. ಬಟ್ ಅದು ಆಗಲೇ ಇಲ್ಲ ನನಗೆ ಅದಾದಮೇಲೆ ಆಲ್ಮೋಸ್ಟ್ 1.5 ವರ್ಷ ನನ್ನ ಕೈಯಲ್ಲಿ ಹಾಡುಗಳೇ ಇಲ್ಲ. ಅಂದರೆ ಹಾಡುಗಳು ಬಂದರೂ ಹೇಗಾಗೋದಂದರೆ ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಕೊಡೋರು. ಸೊ ಇದು ಬರ್ದಿದ್ದು ನಾನು ಹೋಗಿ ಅವಕಾಶ ಕೇಳ್ತಿದ್ದೆ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ. ಸೊ ಅವಾಗ ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಕೊಡೋರು. ಕೆಲವೊಂದು ಚೆನ್ನಾಗಿರೋದು, ಕೆಲವೊಂದು ವರ್ಕ್ ಆಗ್ತಿರಲಿಲ್ಲ. ಸೊ ಚೆನ್ನಾಗಿದ್ದಾಗಲೂ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಇಲ್ಲ ದೊಡ್ಡ ರೈಟರ್ ಹತ್ರ ಬರ್ಸ್ಬೇಕಂತೆ, ಪ್ರೊಡ್ಯೂಸರ್ ಕಡೆಯಿಂದ ಪ್ರೆಷರು, ಡೈರೆಕ್ಟರ್ ಕಡೆಯಿಂದ ಪ್ರೆಷರು, ಹೀರೋ ಕಡೆಯಿಂದ ಪ್ರೆಷರ್, ಈ ಥರದ್ದೆಲ್ಲ ಆಗಿ ಸೊ ನನಗೆ ಲಿಟ್ರಲಿ ಸಾಂಗ್ಸೇ ಇರಲಿಲ್ಲ. ಸೊ ಆ ಗ್ಯಾಪಲ್ಲಿ ನನಗೆ ಇನ್ನೂ ಬೇಕಾಗಿದೆ ಸಿಗುತ್ತೆ, ವಾಸುಕಿ ಅವ್ರು ಕರೆದು ಆ ಸಾಂಗ್ ಕೊಡ್ತಾರೆ. ಸೊ ಆ ಸಾಂಗ್ ಆದಮೇಲೆ ನನಗೆ ಆಲ್ಮೋಸ್ಟ್ ಎವ್ರಿಡೇ ಒಂದು ಹಾಡಾದರೂ ಇರೋದು ಬರೆಯೋಕ್ಕೆ. ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ನನಗೆ ಅವಕಾಶ ಕೊಡ್ತಾರೆ. ಸೊ ಅಲ್ಲಿಂದ ಒಬ್ಬರಾದ್ಮೇಲೆ ಒಬ್ಬರು ಯಾರೋ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲ ಇವ್ರು ಚೆನ್ನಾಗಿ ಬರೀತಾರೆ ನೋಡಿ ಅಂತಾರೆ. ಯಾರೋ ಡೈರೆಕ್ಟ್ರು ಬರ್ಸಿರ್ತಾರೆ, ಅವರು 10 ಜನ ಮೀಟ್ ಮಾಡ್ತಿರ್ತಾರೆ, ಅಲ್ಲಿ ಹೇಳ್ತಾರೆ ಇವ್ರು ಬರೀತಾರೆ ನೋಡಿ ಅಂತ. ಸೊ ಇಂಡಸ್ಟ್ರಿಯಲ್ಲಿ ಅಲ್ಲಲ್ಲಿ ಗುರುತಿಸ್ಕೊಂಡು ಒಂದು 2022 ತನಕ ಒಂದು ಜರ್ನಿ ಆಗುತ್ತೆ, ಒಂದು 3 ಇಯರ್ಸ್ ಜರ್ನಿ ಆಗುತ್ತೆ. ಆ ಗ್ಯಾಪಲ್ಲಿ ರಿಷಬ್ ಸರ್ ನನ್ನ ಕರೆದು ಕಾಂತಾರಕ್ಕೆ ಬರ್ಸ್ತಾರೆ. ಸೊ ಸಿಂಗಾರ ಸಿರಿ ಆದಮೇಲೆ ಸ್ವಲ್ಪ ಈ ಮೀಡಿಯಾ ಎಕ್ಸ್ಪೋಜರ್ ಆಗಿರ್ಬೋದು ಎಲ್ಲದೂ ಜಾಸ್ತಿ ಸಿಕ್ತು ನನಗೆ. ಹಾಗಾಗಿ ಎಲ್ಲ ಕಡೆ ಗುರುತಿಸೋಕೆ ಶುರು ಮಾಡಿದ್ರು. ಮತ್ತು ತುಂಬ ಜನ ಕೆಲಸ ಕೊಟ್ಟರು, ಹೊಸ ನಿರ್ದೇಶಕರು ಬಂದು ತುಂಬ, ಅಂದರೆ ಒಂದು ಸಿನಿಮಾದಲ್ಲಿ 3 ಹಾಡುಗಳು ಅಥವಾ ಫುಲ್ ಆಲ್ಬಮ್ ಬರ್ಸೋದು, ಈ ಥರ. ಮತ್ತು ರೆಗ್ಯುಲರ್ ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ನನಗೆ ಬರ್ಸೋದಕ್ಕೆ ಶುರು ಮಾಡಿದ್ರು. ಸೊ ನಾನು ಅವರು ಕೆಲಸ ತಗೊಳ್ಳೋದು ಒಂದು ಇದಾದರೆ, ಅದನ್ನು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋದಿದೆಯಲ್ಲ. ಈಗ ಪ್ರತಿ ಹಾಡು ನನಗೆ ಹೊಸದೇ. ಈಗ ನಾನು ಟಾಕ್ಸಿಕ್ ಬರ್ದಿರ್ಬೋದು, ಕಾಂತಾರ ಬರ್ದಿರ್ಬೋದು, ಇನ್ನೊಂದು ಯಾವುದೋ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಬಂದಾಗ ನಾನು ಆ ಡೈರೆಕ್ಟರ್ಗೆ ಸ್ಯಾಟಿಸ್ಫೈ ಆಗೋ ಥರ ಅಥವಾ ಅವರು ಸೂಪರ್ ಆಗಿದೆ ಸರ್ ಅನ್ನೋ ಥರ ಬರ್ದಿಲ್ಲ ಅಂದರೆ ಅದು ನನ್ನ ಸೋಲಾಗುತ್ತೆ. ಸೊ ಎಲ್ರಿಗೂ ಒಂದೇ ರೀತಿಯಲ್ಲಿ ಹಾಡು ಅಂತ ಬಂದಾಗ ಎಲ್ರದ್ದು ಒಂದೇ, ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ, ದೊಡ್ಡ ಹಾಡು ಸಣ್ಣ ಹಾಡು ಅಂತ ಏನಿಲ್ಲ. ನಾನು ಅವ್ರಿಗೆ ಕ್ವಾಲಿಟಿ ಕೊಡಬೇಕು. ಆ ಡೈರೆಕ್ಟರ್ ಸೂಪರ್ ಆಗಿದೆ ಸರ್, ಸೂಪರಾಗಿ ಬರೆದ್ರಿ ಅಂತೇಳಿ ಒಂದು ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡ್ಕೋತಾರೆ ಗೊತ್ತಾ, ಅದು ಎಲ್ಲ ಇದರಲ್ಲೂ ಒಂದು ದೊಡ್ಡ ಗೆಲುವು ಅದು ನಮಗೆ. ಸೊ ಅದು ಒಂದು ಯಾವಾಗಲೂ ಇತ್ತು ನನಗೆ. ಅಂದರೆ ನನಗೊಂದು ಹಾಡು ಬಂದರೆ, ನನ್ನ ನಂಬಿ ಒಬ್ಬ ಟೆಕ್ನಿಷಿಯನ್ ಬಂದರೆ, ಒಬ್ಬ ಸಂಗೀತ ನಿರ್ದೇಶಕ ಅಥವಾ ಡೈರೆಕ್ಟರ್ ಬಂದರೆ, ಅವ್ರಿಗೆ ಏನು ಇಷ್ಟ, ಅವ್ರಿಗೆ ಏನು ಬೇಕು ಕತೆಗೆ, ಅದನ್ನು ನಾನು ಕೊಡಬೇಕು. ಅಂದರೆ ಅವ್ರು ನನಗೆ ಕೊಡೋ ಟೈಮ್ಗೆ ಮತ್ತು ದುಡ್ಡಿಗೆ ಅವ್ರಿಗೆ ಮೋಸ ಆಗಬಾರ್ದು ಅನ್ನೋದು ನನಗೆ ಯಾವಾಗಲೂ ನಡ್ಕೊಂಬರೋಂಥ ಒಂದು ಪಾಲಿಸಿ ಅದು. ಸೊ ಹಾಗಾಗಿ ಒಂದಿಷ್ಟು ನನಗೆ ಮತ್ತೆ ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳ ಒಡನಾಟ ಆಯಿತು. ಈಗಲೂ ನನಗೆ ಆವಾಗೆಲ್ಲ ಫಸ್ಟ್ ಸಾಂಗ್ ಬಂದಾಗ ಮೇ ಬಿ ಒಂದು 500-600 ಕಾಂಟ್ಯಾಕ್ಟ್ ಲಿಸ್ಟ್ ಇತ್ತೇನೋ. ಸೊ ಅದಾದಮೇಲೆ ಈಗ ಮೀಡಿಯಾದವ್ರು ತುಂಬ ಪರಿಚಯ ಆಯಿತು. ಆಲ್ಮೋಸ್ಟ್ ಎಲ್ಲರದ್ದು ನಂಬರ್ ಇದೆ ನನ್ನ ಹತ್ರ. ಎಲ್ಲ ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಟಚ್ಚಲ್ಲಿದ್ದೀವಿ. ಆಲ್ಮೋಸ್ಟ್ ಒಂದು 2,500-3 ಸಾವಿರ ಈ ವಾಟ್ಸಪ್ ಕಾಂಟ್ಯಾಕ್ಟ್ ಆಗಿದೆ. ಸೊ ಈ ಹಾಡುಗಳು, ದುಡ್ಡು, ಬೆಳವಣಿಗೆ ಅದೆಲ್ಲದನ್ನು ಮೀರಿ ಇಷ್ಟು ಜನರ ಒಡನಾಟ ಸಿಗೋದು ಬಹುಶಃ ಸಿನಿಮಾ ರಂಗದಲ್ಲಿ ಅದು
ಗಾಯಕರು ಮತ್ತು ಸಾಹಿತಿಗಳಿಗೆ ಜಾಸ್ತಿ ಅನಿಸುತ್ತೆ. ಯಾಕಂದರೆ ನಾವು ವರ್ಷದಲ್ಲಿ ಜಾಸ್ತಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ತೃಪ್ತಿ ಇದೆ ಈ ಕೆಲಸದ ಬಗ್ಗೆ. ಸೂಪರ್. ಐ ಥಿಂಕ್ ನೀವು ವರ್ಷಕ್ಕೆ ಎಷ್ಟು ಸಿನಿಮಾದ ಹಾಡುಗಳನ್ನ ಬರೀತೀರಾ ಅಂತ ಹೇಳಿ, ಎಷ್ಟು ಬರ್ದಿರಬಹುದು ಅಂತ ಲೆಕ್ಕ ಇರುತ್ತಲ್ಲ ನಿಮ್ಗೆ ಅಂತ ಹೇಳಿ? ನನ್ನ ಅಂದಾಜು ಮ್ಯಾಕ್ಸಿಮಮ್ ಅಂದರೆ ನನ್ನ ಪ್ರಕಾರ 2023 ಅಥವಾ 22 ಅಲ್ಲಿ ಒಂದು ನಿಯರ್ 100 ಬರ್ದಿನಿ. ಸಿಂಗಲ್ ಆಲ್ಬಮ್ ಮತ್ತು ಇದೆಲ್ಲ ಸೇರಿ ನಿಯರ್ 100 ಬರ್ದಿರ್ಬೋದು. ಅದು ಮ್ಯಾಕ್ಸಿಮಮ್ ಇರ್ಬೋದು. ಬಟ್ ಅದೇ ಒಂದು 70-80 ಆ್ಯಾವ್ರೇಜ್ ಬರೀತಾರೆ. ಅಂದರೆ ಯೂಶ್ವಲಿ ಲಿರಿಸಿಸ್ಟ್ ಚಾಲ್ತಿಯಲ್ಲಿರೋರು ಅಷ್ಟು ಬರೀತಾರೆ. ಬರವಣಿಗೆಯನ್ನ ಅದು ಹಾಡಿನ ರೂಪದಲ್ಲಿ ಬಂದಾಗ, ನೀವು ಕೇಳಿದಾಗ ನೀವು ಯಾವ ರೀತಿ ಖುಷಿ ಪಡ್ತೀರಾ? ಅದು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ, ಮನಸ್ಸಿಗೆ ಎಷ್ಟು ಹಿತ ಅನಿಸುತ್ತೆ ಅಂತ ಹೇಳಿ? ಸೊ ಇನಿಷಿಯಲ್ ಡೇಸಲ್ಲಿ ಹಾಗೆ ಇತ್ತು. ನಾನು ಬರ್ದಿರೋದು ಯಾರೋ ಒಂದು ಡೈಲಾಗೋ ಇಲ್ಲ ಒಂದು ಶಾರ್ಟ್ ಫಿಲ್ಮಲ್ಲೋ ಅಥವಾ ಎಲ್ಲೋ ಹಾಡಿದ್ರೆ ಅದು ಬಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಅದು ಅಂದರೆ ನಮ್ದೇನೋ ಒಂದು ಇದು ಮಾಡ್ತಿದ್ದೆ. ಮತ್ತು ಈ ನಾಗರಬಾವಿ ಸರೌಂಡಿಂಗ್ ನಾನು ಮುಂಚೆ ಹನುಮಂತ ನಗರದ ಇಲ್ಲಿಗೆ ಬರ್ತಿದ್ನಲ್ವ, ಬಸ್ಸಲ್ಲಿ ಬರ್ತಾ ನಾನು BMTC ಬಸ್ಸಲ್ಲಿ ಬರ್ತಾ ಹಿಂಗೆ ಪೋಸ್ಟೆಲ್ಲ ನೋಡ್ತಿದ್ರೆ ಅಲ್ಲಿ ಪೋಸ್ಟ್ ನೋಡ್ಬಿಟ್ಟು ಅಲ್ಲಿ ನನ್ನ ಹೆಸರು ಇದ್ದಿದ್ರೆ ಹೆಂಗಿರೋದು, ಅಂದರೆ ನನ್ನ ಹೆಸರು ಒಂದು ಪೋಸ್ಟಲ್ಲಿ ಬಂದರೆ ಸಾಕು. ಸೊ ಆ ತೆರೆ ಮೇಲೆ ಬರಬೇಕು ಅದೆಲ್ಲ ಏನೂ ಇಲ್ಲ. ಸೊ ಬಿಗ್ ಸ್ಕ್ರೀನ್ ಮೇಲೆ ಒಂದು ಸತಿ ನಮ್ಮ ಹೆಸರು ನೋಡಬೇಕು. ಸೊ ಈ ಥರದ್ದೆಲ್ಲ ಇತ್ತು. ಸೊ ಈ ಯಾವಾಗ ನಮ್ಮ ಹಾಡು ಬರುತ್ತೆ, ಅದು ಸ್ಪೆಷಲಿ ಫಸ್ಟ್ ಸಾಂಗ್, ಅದು ಅಪ್ಪು ಸರ್ ಅವರು ಲಿಪ್ಪಲ್ಲಿ ಹಾಡ್ತಾರೆ ಗೊತ್ತಾ, ಅದು ಬೇರೆ ಮಾಂಟೇಜ್ ಬೇರೆ. ಲಿಪ್ಪಲ್ಲಿ ಹಾಡಿದಾಗ ನಮ್ಮ ಲೈನ್ಸ್ಗಳನ್ನು ಅವ್ರು ಹಾಡ್ತಿದ್ದಾರೆ ಅನ್ನೋದು ಅದು ಆ ಖುಷಿ ಬೇರೆ. ಅದು ನನಗೆ ರೀಸೆಂಟ್ಲಿ ನಂಗೆ ಡೆವಿಲ್ದು ಒಂದು ಫಸ್ಟ್ ಒಂದೇ ಒಂದು ಸಲ ಸಾಂಗ್ ರಿಲೀಸ್ ಆದಾಗ ಇನಿಷಿಯಲಿ ಅದೆಲ್ಲೂ ಲಿಪ್ ಕಾಣಿಸಲ್ಲ, ಬಟ್ ಎಂಡಲ್ಲಿ ದರ್ಶನ್ ಸರ್ ಒಂದೇ ಒಂದು ಸಲ ಸೋತು ಅದೊಂದೇನೋ ಹಿಂಗೊಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆವಾಗ ನನಗೆ ಸಖತ್ತು ಮೈ ಜೂಮ್ ಬಂದಿತ್ತು. ಅಂದರೆ ಒಬ್ಬ ಸ್ಟಾರ್ ಹೀರೋ ನಾವು ಬರೆದಿರೋ ಲೈನನ್ನು ಹಾಡೋದಿದೆಯಲ್ಲ, ಅದು ಸಖತ್ ಕಿಕ್. ಸೂಪರ್. ಈಗ ಯಶ್ ಅವ್ರದ್ದು ಆ ವಿಜುವಲ್ಲು ಆ್ಯಂಡ್ ನಿಮ್ಮ ಬರವಣಿಗೆ ಕಂಡಾಗ ನಿಮ್ಗೆ ಆಗಿದ್ದ ಅನುಭವ? ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ವೈಫ್ ಇಲ್ಲೇ ಕೂತ್ಕೊಂಡು ನೋಡಿದ್ದು. ಅಂದರೆ ನಾವು ನನಗೆ ಹಿಂದಿನ ದಿನ ಕಾರ್ತಿಕ್ ಸರ್ ಹೇಳಿದ್ರು ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದೆ ಪ್ರಮೋದ್ ಅಂತ ಹೇಳಿದ್ರು. ಬಟ್ ಅದನ್ನು ನೋಡೋಕೆ ತುಂಬ ಎಕ್ಸೈಟೆಡ್ ಆಗಿದ್ವಿ ನಾವು. ಅದನ್ನು ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಎಷ್ಟು ಸರ್ ಕಾಣ್ತಿರೋ ರೀತಿ ಇದೆಯಲ್ಲ, ಅದು ಅಮೇಝಿಂಗ್. ಅವರಷ್ಟೇ ಅಲ್ಲ, ಕಂಪ್ಲೀಟ್ ವಿಜುವಲ್ಸ್ ನಿಮಗೆ ಬೇರೆ ಎಲ್ಲ ಹೀರೋಯಿನ್ಸ್ಗಳಾಗಿರ್ಬೋದು. ಆ ಟಾಕ್ಸಿಕ್ ಅನ್ನೋದೊಂದು ಬೇರೆ, ಅದು ಹಬ್ಬ ಅದು ಕಣ್ಣಿಗೆ. ನಿಮ್ಗೀಗ ಯಶ್ ಅವರು ಹೊಗಳಿದಂಥ ಸಂದರ್ಭ ಏನು, ಅವರು ಹೇಳಿದ್ದೇನು, ಯಾವ ರೀತಿ ಹೊಗಳಿದ್ರು, ನಿಮ್ಮ ಬರವಣಿಗೆ ಬಗ್ಗೆ ಅವ್ರು ಏನು ಹೇಳಿದ್ರು ಅಂತ ಎಕ್ಸಾಕ್ಟಾಗಿ? ಅದೇ ಫಸ್ಟ್ ದಿನ ಕಾಲ್ ಮಾಡಿದಾಗಲೇ ಅವ್ರು ನಿಮ್ಮ ಸಾಂಗ್ಗಳು ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರೀತೀರಾ, ಸಿಂಪಲ್ ಆಗಿರುತ್ತೆ, ಪೋಯಿಟ್ರಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಈವನ್ ಇದನ್ನು ಬರೆಯುವಾಗಲೂ ಒಂದೊಂದು ಲೈನ್ 5 ಲೈನ್ ತುಂಬ ಚೆನ್ನಾಗಿದೆ, ಈ ಥಾಟ್ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಮಾಡೋರು. ಆಮೇಲೆ ಸಾಂಗ್ ಎಲ್ಲ ಆದಮೇಲೆ ಅದು ಆ್ಯಕ್ಚುಲಿ ಸಾಂಗ್ ಚರಣ ಬರೆದು ಆದಮೇಲೆ ನಾನು ಗೋವಾ ಹೋಗಿದ್ವಿ ನಾನು ಮತ್ತು ವೈಫು. ಸೊ ಅಲ್ಲಿದ್ದಾಗ ಅದು ಚರಣ ಇನ್ನೂ ಸ್ವಲ್ಪ ಡಿಸ್ಕಷನ್ಸ್ ಇತ್ತು. ಅದಕ್ಕೋಸ್ಕರ ಅವರು ಫೋನ್ ಮಾಡಿದರು. ನಾನು ಈ ಗೋವಾದಲ್ಲಿ ಡಾಲ್ಫಿನ್ ಶೋ ಅಂತ ಕರ್ಕೊಂಡು ಹೋಗ್ತಾರೆ ಸಮುದ್ರದ ಮಧ್ಯೆ, ಅಲ್ಲಿದ್ದಾಗ ಫೋನ್ ಬಂತು. ನಾನು ಕಾಲ್ ತೊಗೊಂಡು ಮಾತಾಡ್ತಾ ಎಸ್ ಸರ್ ಜೊತೆ ಮಾತಾಡ್ತಾ ದಡಕ್ಕೆ ಬಂದಿದ್ದೀನಿ. ಅದು ನಮ್ಗೆ ಗೊತ್ತೇ ಆಗಿಲ್ಲ. ಸೊ ಆವಾಗ ಸಾಂಗ್ದು ಕರೆಕ್ಷನ್ಸ್ ಎಲ್ಲ ಆಯಿತು ಅಲ್ಲಿ ಆಗಿ ಆಮೇಲೆ ಬಂದು ದಡದಲ್ಲಿ ನಾನು ಕೂತಾಗ ಈ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಆಯ್ತು, ಫೈನಲ್ ಆಯಿತು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಆಮೇಲೆ ಒಂದು 5 ನಿಮಿಷ ಮಾತಾಡಿದ್ರು, ಕ್ಯಾಶುವಲ್ ಆಗಿ ಮಾತಾಡಿದ್ರು. ಹೇಗೆ ಶುರು ಮಾಡಿದ್ದು ಪ್ರಮೋದ್, ನೀವು ಹೇಗೆ ಬರೀತೀರಾ, ಏನು ಯಾವ್ಯಾವ ಪುಸ್ತಕಗಳನ್ನು ಓದ್ತೀರಾ. ಆಮೇಲೆ ನಾನು ಅವ್ರ ಸಿನಿಮಾಗಳ ಬಗ್ಗೆ ಹೇಳಿದೆ. ಸರ್ ನಿಮ್ಮದು ಕಿರಾತಕ, ರಾಜಾವಳಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಸರ್ ನನಗೆ ಅಂತ ಹೇಳಿದೆ. ಮತ್ತು ಟೀಸರ್ಗೆ ಹೇಗಿದೆ ಎಲ್ಲದೂ ಕೇಳಿದ್ರು. ನಾನು ಎಲ್ಲ ಅಂದರೆ ಕ್ಯಾಶುವಲ್ ಒಂದು ಫ್ರೆಂಡ್ಲಿ ಟಾಕ್ಸ್ ಆಯ್ತು ಅಲ್ಲಿ. ಸೊ ಖುಷಿ ಆಯ್ತು ನನಗೆ. ಅಂದರೆ ಅವ್ರದ್ದೊಂದು 5 ನಿಮಿಷನೂ ತುಂಬ ಅಮೂಲ್ಯ, ಬಟ್ ಅವರು ಅದನ್ನ ನಮಗೆ ಕೊಟ್ಟು ಮಾತಾಡ್ಸಿದ್ದಿದೆಯಲ್ಲ, ಅದು ತುಂಬ ಖುಷಿ ಆಯಿತು. ಸೂಪರ್ ಸರ್. ಇನ್ನೂ ಬೇಕಾಗಿದೆ ಹಾಡು, ಅದು ಒಂಥರ ಅದು ಮ್ಯಾಜಿಕ್. ಅದು ಎಷ್ಟೇ ನೋವಿರಲಿ ಅಥವಾ ಸಂತಸ ಆಗಲಿ, ನನ್ನ ಕಣ್ಣಲ್ಲಿ ನೀರು ಹಾಕ್ತಾ ಇರಲಿ, ಆ ಹಾಡು ಕೇಳಿದ ತಕ್ಷಣ ಏನೋ ಒಂಥರ ಮ್ಯಾಜಿಕ್ ಥರ ಫೀಲ್ ಆಗುತ್ತೆ ನಮಗೆ. ಸೊ ಆ ಹಾಡಿನ ಬಗ್ಗೆ ಹೇಳೋದಾದರೆ, ಬರವಣಿಗೆ ಸಂದರ್ಭ ಹೇಗಿತ್ತು ಅಂತ ಹೇಳೋದಾದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೀವು ಅಂತ ಹೇಳಿ. ಅಂದರೆ ಆ ಥರ ನೀವು ಪ್ರತಿಯೊಂದು ನಿಮ್ಮ ಬರವಣಿಗೆ ಹೇಗಿರುತ್ತೆ ಅಂದರೆ ಅದು ಮನಸ್ಸಿಗೆ ಅದು ಆವರಿಸ್ಬಿಡುತ್ತೆ. ಎಗೇನ್ ಕೇಳೋಣ ಅಂತ ಅನಿಸುತ್ತೆ, ಕೇಳಿದಷ್ಟು ಸಾಲಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಇನ್ನೂ ಬೇಕಾಗಿದೆ ಲಿಟ್ರಲಿ ನನಗೆ. ನಾನು ಇವತ್ತೇನು ಈ ಹಾಡುಗಳನ್ನು ಬರಿತಾ ಇದ್ದೀನಿ, ಸಿನಿಮಾ ರಂಗದಲ್ಲಿ ಬದುಕು ಕಟ್ಕೊಂಡಿದ್ದೀನಿ, ಅದಕ್ಕೆ ಅತ್ಯಂತ ಮುಖ್ಯವಾದಂಥ ಒಂದು ಮೆಟ್ಟಿಲದು. ವಾಸುಕಿಯವರು ಒಂದು ಸತಿ ಹೇಳ್ತಿದ್ರು, ಇಲ್ಲ ಸರ್ ಇನ್ನೂ ಬೇಕಾಗಿ ನಮಗೆ ಲೈಫ್ ಚೇಂಜ್ ಮಾಡಿದಂಥ ಸಾಂಗು ಅಂತಾರೆ. ಬಟ್ ವಾಸುಕಿಯವರು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿದ್ದರು ಮ್ಯೂಸಿಕ್ ಡೈರೆಕ್ಷನಲ್ಲಿ. ಬಟ್ ನನಗಂತೂ ಲಿಟ್ರಲಿ ಅದು ಆ ಹಾಡು ಬಹುಶಃ ಸಿಕ್ಕಿಲ್ಲ ಅಂದರೆ ನನಗೆ ಸಿಂಗಾರ ಸಿರಿ ಸಿಕ್ತಿತ್ತು ಎಲ್ಲ ಗೊತ್ತಿಲ್ಲ. ಬಿಕಾಸ್ ಇನ್ನೂ ಬೇಕಾಗಿದೆ ಆದಮೇಲೆ ಒಂದಿಷ್ಟು ಹಾಡುಗಳನ್ನು ನಾನು ಬರೆಯೋದಕ್ಕೆ ಶುರು ಮಾಡಿದ್ದು. ಅದೆಲ್ಲ ರೆಕಗ್ನೈಸ್ ಮಾಡಿದೆ ರಿಷಬ್ ಸರ್ ನನ್ನನ್ನು ಕರೆದಿದ್ದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಕೆಲಸ ಲೈಫ್ ಅಂದರೆ ಇಲ್ಲಿ ನೆಲೆ ನಿಂತ್ಕೋಬೋದು ಅನ್ನೋದನ್ನು ಧೈರ್ಯ ಕೊಟ್ಟಿದ್ದು ಇನ್ನೂ ಬೇಕಾಗಿದೆ ಹಾಡು. ಹಾಗಾಗಿ ಅದು ವಾಸುಕಿ ಅವ್ರಿಗೆ ಯಾವಾಗಲೂ ಋಣಿ ನಾನು.
ಆ್ಯಂಡ್ ಆ ಹಾಡಿಗೆ ಋಣಿ. ಯಾಕಂದರೆ ಆ ಹಾಡು ಆ ಟೈಮಲ್ಲಿ ಬಂತು ಮಾಯ ಆ ಥರ ಏನಿಲ್ಲ ಅದು. ಇವತ್ತಿಗೂ ಯಾರೋ ಟ್ಯಾಗ್ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಬಿಗ್ ಬಾಸ್ ಅಂತ ಶೋ ಅಲ್ಲಿ ಪ್ರತಿ ಸಲ ಬಿಗ್ ಬಾಸ್ ಬಂದಾಗಲೂ ಟ್ರೆಂಡ್ ಆಗುತ್ತೆ. ಜಗಳ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಹಾಡನ್ನ. ಸೊ ಅದು ಆ ಹಾಡಲ್ಲಿ ಏನೋ ಒಂದು ಸಿಕ್ಕಾಪಟ್ಟೆ ಒಂದು ಮ್ಯಾಜಿಕ್ ಅದು. ಸೊ ಅದು ಮುಗಿಯದ ಮ್ಯಾಜಿಕ್ ಅದು. ನಮಗೆ ಖುಷಿ ನಮ್ಮ ಕರಾವಳಿಯ ಹುಡುಗ ನೀವು ಅಂಥೇಳಿ. ಬಟ್ 100% ನಾವೆಲ್ಲ ಆ ಕಡೆಯಿಂದ ಬಂದವರು ಸ್ಟ್ರಗಲಲ್ಲೇ ಹಂತವಾಗಿ ಹತ್ಕೊಂಡು ಬಂದಿದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಬೋದು, ನೀವು ಹೆಮ್ಮೆಯಿಂದ ಹೇಳ್ಕೊಬೋದು. ಹೇಗಿತ್ತು ಸರ್ ಪ್ರಮೋದ್ ಮರವಂತೆ ಯಾರು, ಯಾಕೆ ಈ ಕಡೆ ಪಯಣ ಬೆಳೆಸಿದ್ದು ಅಂತ ಹೇಳಿ? ಸೊ ಇವಾಗ ಇವಾಗ ನೋಡಿದ್ರೆ ಇಷ್ಟೆಲ್ಲ ಜರ್ನಿ ಆಯ್ತಾ ಅನ್ನೋ ಥರನೂ ಅನಿಸುತ್ತೆ ನನಗೆ. ಈಗಲೂ ನಾನು ನಾಗರಬಾವಿ ಇಲ್ಲೆಲ್ಲ ಗಾಡಿಯಲ್ಲಿ ಹೋಗ್ತಿದ್ರೆ ಇಲ್ಲೆಲ್ಲ ನಾನು ಇಟ್ಕೊಂಡಿದ್ನಲ್ಲ, ಆವಾಗ 3 ಬಸ್ ಚೇಂಜ್ ಮಾಡಿ ಬರಬೇಕಿತ್ತು ಅಲ್ಲಿಂದ ಒಂದು 2 ಬಸ್ ಒಂದು ಹಿಡ್ಕೊಂಡು. ಆವಾಗ ನಿಮಗೆ ಹೊಸಕರಲ್ಲಿ ಫ್ಲೈಓವರ್ ಇರಲಿಲ್ಲ. ಅಲ್ಲಿ ತುಂಬ ಮಜವಾದ ಇನ್ಸಿಡೆಂಟ್ ಏನಾಗೋದಂದರೆ, ಫ್ಲೈಓವರ್ ಮೇಲೆ ಬಂದು ನಿಂತ್ಕೋತಿದ್ದೆ ನಾನು. ಅಲ್ಲಿ ಸಿಗ್ನಲ್ ಇಲ್ಲಿದೆ ಅಂದರೆ ಒಂದು 200 ಮೀಟ್ರ್ ಹಿಂದೆ ಬಸ್ ಸ್ಟಾಪ್ ಇದೆ. ಸೊ ನಾನು ಏನು ಮಾಡ್ತಿದ್ದೆ, ಕೆಲವು ಬಸ್ಗಳು ಸಿಗ್ನಲೇ ನಿಲ್ಲಿಸ್ತಾರೆ ಅಂತ ಹೇಳಿ ಇಲ್ಲಿಗೆ ಬಂದು ನಿಂತ್ಕೋತಿದ್ದೆ. ಆ ಬಸ್ಗಳು ಅಲ್ಲೇ ನಿಲ್ಲಿಸ್ಬಿಡೋರು, ನಾಗರಬಾವಿಗೆ ಹೋಗೋ ಬಸ್ಸು. ಒಂದೊಂದು ಸತಿ ಅಲ್ಲಿ ಹೋಗಿ ನಿಂತ್ಕೋತಿದ್ದೆ, ಅವ್ರು ಸಿಗ್ನಲ್ ಅಲ್ವಾ ಹೆಂಗೆ ಅಂದ್ಬಿಟ್ಟು ಇಲ್ಲಿ ಬಂದು ನಿಲ್ಲಿಸೋರು. ಸೊ ಅದು ಒಂದೊಂದು ಸತಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೋದು, ಏನು ಓಡಿಸ್ತಾರಪ್ಪ ಇವರು ಅಂತ. ಮತ್ತು ಇಲ್ಲಿ ಬಂದು ನನಗೆ ಕೆಲಸ ಲೇಟ್ ಆಗಿಬಿಡೋದು, ವಾಪಸ್ ಹೋಗ್ಬೇಕಾದ್ರೆ ಸ್ಟುಡಿಯೋಯಿಂದ 10 ಗಂಟೆ ಆಗ್ಬಿಡೋದು, ಒಂದೊಂದು ಸತಿ 11 ಗಂಟೆ ಆಗೋದು. ಅಲ್ಲಿ ಈ ಕಡೆಯಿಂದ ಹೋಗ್ತಾ ನಾಗರಬಾವಿ ಸರ್ಕಲ್ ತನಕ ಹೋಗಿ ಅಲ್ಲಿ ಒಂದು ಕ್ಯಾಬ್ ಬರೋದಕ್ಕೆ ವೆಯ್ಟ್ ಮಾಡೋದು ಇರ್ಬೋದು. ಒಂದು ಎಲ್ಲರೂ ಒಂಥರ ಕುರಿ ತುಂಬ್ದಂಗೆ ತುಂಬಿರ್ತಿದ್ರು, ಡೋರಲ್ಲೇ ನಿಂತ್ಕೊಂಡು ಹೋಗೋದು. ಸೊ ಅದೆಲ್ಲ ಇವಾಗ ಮಜಾ ಅನಿಸುತ್ತೆ. ಅಂದರೆ ನನಗೆ ಗೊತ್ತಿಲ್ಲ ಈಗ ಆ ಫೈರ್ ಇದೆಯಲ್ಲೋ ಗೊತ್ತಿಲ್ಲ. ಬಹುಶಃ ಈಗ ಆಗಿದ್ರೆ ನಾನು ಆ ಸ್ಟ್ರಗಲ್ಗೆ ಇದು ಮಾಡ್ತಿದ್ದೋ ಗೊತ್ತಿಲ್ಲ. ಬಟ್ ಅವಾಗ ಏನೋ ಒಂದು ಏನೋ ಮಾಡಬೇಕು ಅನ್ನೋದೇನೋ, ಅದು ನಾನು ಹೇಳಿದ್ನಲ್ಲ, ಒಂದು ಸಲ ನನ್ನ ಹೆಸರಿಗೆ ಪೋಸ್ಟಲ್ಲಿ ಬರಬೇಕು, ಒಂದು ಹಾಡು ಸಿನಿಮಾದಲ್ಲಿ ಬರಬೇಕು, ನಾವು ಬರೆದಿರೋ ಸಂಭಾಷಣೆ ಬರಬೇಕು ಅನ್ನೋದೊಂದು ಇದದು ಆ ಫೋರ್ಸ್ ಅದು. ಬಟ್ ಇವತ್ತಿಗೆ ಬೇರೆ ಇದಾಗಿದೆ. ಇವಾಗ ನನಗೆ ಒಂದು ಜವಾಬ್ದಾರಿ ಆಗಿದೆ. ಒಂದು ಹಾಡು ಬಂದಾಗ ಅದಕ್ಕೊಂದು ಜವಾಬ್ದಾರಿ ಅನಿಸುತ್ತೆ. ಒಂದು ಭಾಷೆ ಜಾಬ್ಗೋಸ್ಕರನೇ ಬಂದಿದ್ದು. ಎಲ್ಲರೂ ಏನೀಗ ಓದಿದ ಮೇಲೆ ಆಬ್ವಿಯಸ್ಲಿ ಬೆಂಗಳೂರೇ ಕಾಣಿಸೋದು ಎಲ್ರಿಗೂ. ಸೊ ಜಾಬ್ಗಂತಲೇ ಬಂದಿದ್ದು. ನಮ್ಮ ಮನೆಯವರು ಹಾಗೆ ಅಂದ್ಕೊಂಡಿದ್ದೀನಿ ಜಾಬ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ. ಬಟ್ ನಾನು ಹೆಂಗೆ ಅಂದರೆ, ಒಂದಿನ ಜಾಬ್ ಹುಡ್ಕೋದು, ಒಂದಿನ ಈ ಅವಕಾಶ ಕೇಳ್ಕೊಂಡು ಹೋಗೋದು, ಈ ಥರದ್ದೆಲ್ಲ. ಈ ಕೇಬಲ್ ಟಿ ವಿಯಲ್ಲಿ, ಲೋಕಲ್ ಕೇಬಲಲ್ಲಿ ಕೆಳಗಡೆ ಇದು ಬರೋದು, ಬರಹಗಾರರು ಬೇಕಾಗಿದ್ದಾರೆ, ಸುಮ್ಮನೆ ಹಾಕ್ತಾರೆ. ಎಷ್ಟೋ ಮ್ಯಾಕ್ಸಿಮಮ್ ಸುಮ್ಮನೆ ಇರುತ್ತೆ. ಅಲ್ಲಿ ಹೋದರೆ ಬೇರೆ ಏನೋ ಇರುತ್ತೆ, ಆ್ಯಕ್ಟಿಂಗ್ ಚಾನ್ಸ್ ಕೊಡ್ತೀವಿ, ಅದು ಅಥವಾ ಆ್ಯಂಕರಿಂಗ್ ಕಲಿಸ್ತೀವಿ, ಇಷ್ಟು ಫೀಸ್ ಇರುತ್ತೆ. ಅದು ನನಗೆ ಈವನ್ ಆ್ಯಂಕರಿಂಗ್ ನೋಡ್ಬಿಟ್ಟು ಅದಕ್ಕೂ ಕಾಲ್ ಮಾಡಿದ್ದೆ ಸುಮ್ಮನೆ, ಏನು ಸಿಗುತ್ತೆ ನೋಡ ಅಂದ್ಬಿಟ್ಟು, ಏನೋ ಒಂದು ಕೆಲಸ. ಆವಾಗ ಇಲ್ಲ ಆ್ಯಂಕರಿಂಗ್ ಇಷ್ಟು ಫೀಸ್ ಆಗುತ್ತೆ ಅಂದರು. ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಹಂಗೆ ನಾನು ಡ್ಯೂಯಲ್ ಮೈಂಡ್ ಇತ್ತು. ಮನೆಯವರು ಫೋನ್ ಮಾಡಿದಾಗ ಒಂದು ಸತಿ ಕೆಲಸ ಹುಡ್ಕೋಕೆ ಹೋಗೋದು, ನನಗೆ ಏನೋ ಒಬ್ಬನೇ ಇಲ್ಲ ನನಗೆ ಇದ್ರ ಏನೋ ಮಾಡಬೇಕು ಅಂದಾಗ ಇಲ್ಲಿ ಅವಕಾಶ ಹುಡ್ಕೋದು. ಈ ಥರ ಆಗಿ ಎಲ್ಲೋ ಒಂದು ಕಡೆ ಸೇರಿಕೊಂಡು ಮತ್ತೆ ಅದು ಒಂದು ಜರ್ನಿ, ಈ ಥರ ಏನೋ ಒಂದು ಜರ್ನಿ ಆಯ್ತು. ಪೇರೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಸೊ ಸ್ಟೇಬಲ್ ಇತ್ತಾ ಹೇಗೆ ಅಂತ ಅವಾಗೆಲ್ಲ? ಸೊ ಅವಾಗ ನಾನು 2 ವರ್ಷ ಜಾಬ್ ಮಾಡಿ ಬಂದಿದ್ನಲ್ಲ, ಅವಾಗ ನನಗೆ ಗೊತ್ತಿತ್ತು ಅಂದರೆ ತೀರಾ ನಮ್ಮ ಅಣ್ಣಂದ್ರ ಮೇಲೂ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೆ. ಬಟ್ ನಮ್ಮ ದೊಡ್ಡಣ್ಣ ಸಣ್ಣಣ್ಣ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಅವಾಗ. ಅಂದರೆ ನಾನು ಸಣ್ಣವನು ಆಗಿದ್ದರಿಂದ ಅದೊಂದು ಅಡ್ವಾಂಟೇಜ್ ಆಯ್ತು ನನಗೆ. ಯಾಕಂದರೆ ನಾನೇ ದೊಡ್ಡವನಾಗಿದ್ದರೆ ಬಹುಶಃ ಮನೆ ಕಟ್ಟೋದಾಗಿರ್ಬೋದು, ಅದು ಇದು ಫ್ಯಾಮಿಲಿ ಕಮಿಟ್ಮೆಂಟ್ಸು, ತಂದೆ ತಾಯಿ ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ತುಂಬ ಇರುತ್ತೆ. ಬಟ್ ಆವಾಗ ಏನಂದರೆ ನಾನು ನನ್ನ ಏನು ಇದಿದೆ ಅದಕ್ಕೆ ಮಾತ್ರ ನಾನು ಎಷ್ಟು ಸೇವಿಂಗ್ಸ್ ಬೇಕು ಅಷ್ಟು ಮಾಡ್ಕೊಂಬಂದಿದ್ದೆ. ಆಮೇಲೆ ಸ್ಮಾಲ್ ಸ್ಕ್ರೀನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆವಾಗ ಒಂದು ಸ್ವಲ್ಪ ನನಗೆ ಆ್ಯಕ್ಚುಲಿ ಸ್ಮಾಲ್ ಸ್ಕ್ರೀನ್ ನನಗೆ ಧೈರ್ಯ ಕೊಡ್ತು. ಅಂದರೆ ಏನೂ ಆಗಿಲ್ಲ ಅಂದರೂ ಇಲ್ಲಿ ಬದುಕ್ಬೋದು ನೀನು ಅನ್ನೋ ಥರ. ಸೊ ಅದ್ರ ಜೊತೆಗೆ ಹಾಡುಗಳಿಗೆ ಅವಕಾಶ, ಸಿನಿಮಾಗಳು ಚಾನ್ಸ್ ಸಿಕ್ಕಾಗ ಬರ್ಕೊಳ್ಳೋದು, ಈ ಥರದ್ದೆಲ್ಲ ಆಗಿ ಆ ಗ್ಯಾಪಲ್ಲಿ ನನಗೆ ಅದು ಇನ್ನೂ ಬೇಕಾಗಿದೆ ಹಾಡು ಸಿಕ್ಕಿದ್ದು. ಸೊ ನಾನು ಜಾಬ್ ಬಿಟ್ಟಿದ್ದು ಒಂದು 4 ತಿಂಗಳು ನಮ್ಮ ಅಪ್ಪ ಅಮ್ಮಗೆ ಹೇಳಿರಲಿಲ್ಲ. ಸೊ ಬೇಜಾರಾಗ್ತಾರೆ, ತುಂಬ ಟೆನ್ಷನ್ ಮಾಡ್ಕೋತಾರೆ, ಏನು ಮಾಡ್ತಾನೋ ಇವನು ಅಂತ. ಸೊ ಒಂದು 4 ತಿಂಗಳಾದಮೇಲೆ ಯಾವಾಗ ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಆದಾಯ ಬರೋಕ್ಕೆ ಶುರುವಾಗುತ್ತೆ, ಫಸ್ಟ್ ಸ್ಯಾಲ್ರಿ ಅಂತ ಯಾವಾಗ ಬರುತ್ತೆ ನನಗೆ ಇನ್ಕಮ್, ಆವಾಗ ಹೇಳ್ತೀನಿ ನಾನು. ಸೊ ನನಗೆ ಇವತ್ತಿಗೂ ನೆನಪಿದೆ, ನಮ್ಮ ತಂದೆ ಇದು ನೋಡ್ತಾಯಿದ್ರು, ಸರಿಗಮಪ ನೋಡ್ತಾಯಿದ್ರು. ಅದು ತುಂಬ ಫಾಲೋ ಮಾಡ್ತಾರೆ. ನಾನು ಫೋನ್ ಮಾಡಿದಾಗ ಅದನ್ನು ನೋಡ್ತಿದ್ದಾರೆ. ನಾನು ಹಿಂಗೆ ಫೋನ್ ಮಾಡಿ ಇದೇ ಒಂದು ವಿಷಯ ಹೇಳಬೇಕು ಅಂತ. ಏನು ಅದೇ ನಾನು ಈ ಥರ ಕೆಲಸ ಬಿಟ್ಟಿದ್ದೀನಿ, ಸಿನಿಮಾ ಇದರಲ್ಲಿ ಇದು ಮಾಡಬೇಕಂತ ಇದ್ದೀನಿ. ಅವರು ಓಕೆ ಸರ್, ನಿನ್ಗೆ ಏನು ಅನಿಸುತ್ತೆ ಮಾಡು. ಆ್ಯಕ್ಚುಲಿ ಫಸ್ಟಿಗೆ ನಾನು ಫೋನ್ ಮಾಡಿದಾಗಲೂ ಸುಮ್ಮನೆ ಅವರು ಹೇಳಿದ್ರು, ಏನು ಮಾಡ್ತಾಯಿದ್ರು ಕೇಳಿದಾಗ, ಸರಿಗಮಪ ನೋಡ್ತಾ ಇದ್ದೀವಿ, ನೀನು ಹಾಡೇನಾದರೂ ಬರುತ್ತಾ ಅಂತ ನೋಡ್ತಿದ್ದೀವಿ ಅಂತ ಸುಮ್ಮನೆ ತಮಾಷೆ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಇಲ್ಲ ಹಾಡು ಬರೋಕ್ಕೆ ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿಬಿಟ್ಟು ನಾನು ಅವಾಗ ಹೇಳಿದೆ, ಈ ಥರ ಕೆಲಸ ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಆಯಿತು, ನಿನ್ಗೇನು ಖುಷಿ ಬರುತ್ತೋ ಮಾಡು ಅಂತ ಆ್ಯಕ್ಚುಲಿ ಹೇಳಿದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿ ಅದು ನೋವಿದೆ, ಆ ಒಂದು ಆತಂಕ ಇದ್ದೇ ಇದೆ. ಬಟ್ ಆ ಮೂಮೆಂಟಿಗೆ ಹೇಳಿದ್ರು. ಆಮೇಲೆ ಯಾವಾಗ ಫಸ್ಟ್ ಹಾಡು ರಿಲೀಸ್ ಆಗುತ್ತೆ ಆವಾಗ ತುಂಬ ಖುಷಿಪಟ್ಟರು. ಈಗ ಎಷ್ಟು ಖುಷಿ ಇದೆ ಸರ್ ಅವ್ರಿಗೆ? ಇವಾಗ ಖುಷಿ ಇದೆ, ಬಟ್ ಡೈಲಿ ಅದೊಂದು ಕೇಳ್ತಾರೆ, ಕೆಲಸ ಇದೆಯಾ ಅಂತ ಕೇಳ್ತಾರೆ. ಅಮ್ಮನೂ ಕೇಳ್ತಾರೆ, ಅಪ್ಪನೂ ಕೇಳ್ತಾರೆ, ಕೆಲಸ ಹೇಗಿದೆ ಅನ್ನೋದೊಂದು ಅದೊಂದು ಆತಂಕ ಇದ್ದೇ ಇದೆ, ಬಟ್ ಕೇಳ್ತಾರೆ.
ಸರ್, ಸಂಭಾವನೆ ಅಂತ ಬಂದಾಗ ಮೊದಲು ಹಾಡಿಗೆ ಸಿಕ್ಕ ಸಂಭಾವನೆ ಎಷ್ಟು ಅಂತ ಹೇಳ್ಕೋಬಹುದಾ? ಆ್ಯಂಡ್ ಈಗ ಹೇಳೋದಾದ್ರೆ ಹೇಳಿ, ಟಾಕ್ಸಿಕ್ಗೆ ನೀವು ತಗೊಂಡ ಸಂಭಾವನೆ ಎಷ್ಟು ಅಂತ ಹೇಳಿ. ಸೊ ಮೊದಲ ಹಾಡಿಗೆ ನಾನು ಅಂದರೆ ಯಾವ ಹಾಡು ಅಂತ ಹೇಳಲ್ಲ, ಬಟ್ ನನಗೆ ಫಸ್ಟ್ ಸಂಭಾವನೆ ಸಿಕ್ಕಿದ್ದು 5,000 ನನಗೆ. ಸೊ ಇಂಡಸ್ಟ್ರಿಯಲ್ಲಿ ನಾನು ಹಾಡಿನಿಂದ ಒಂದು ಸಂಭಾವನೆ ಅಂತ ಇಸ್ಕೊಂಡಿದ್ದು 5,000. ಬಟ್ ಇವಾಗ ಆಬ್ವಿಯಸ್ಲಿ ಜಾಸ್ತಿ ಆಗಿದೆ. ಸೊ ಅದೇ ಕೆಲವೊಂದು ಸಿನಿಮಾದಲ್ಲಿ ಅವ್ರ ಬಜೆಟ್ ಮೇಲೆ ಹೋಗುತ್ತೆ. ಈಗ ಅವ್ರಿಗೆ ಇನ್ಕಮ್ಮು ಅಷ್ಟೇ ಇರುತ್ತೆ. ಈಗ ಒಂದು ಸ್ಟಾರ್ ಸಿನಿಮಾ ಅಂತಿದ್ದಾಗ, ಸ್ಟಾರ್ ಡೈರೆಕ್ಟರ್ ಅಂತಿದ್ದಾಗ ಅದು ರಿಟರ್ನ್ಸ್ ಅಷ್ಟೇ ಇರುತ್ತೆ. ಅಥವಾ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಆಡಿಯೋ ರಿಟರ್ನ್ಸ್ ಅಷ್ಟೇ ಇರುತ್ತೆ. ಅದು ನೋಡ್ಕೊಂಡು ಕೋಟ್ ಮಾಡ್ತೀವಿ. ಅಥವಾ ಹೊಸಬ್ರು ಯಾರೋ ಬಂದಾಗ ಅವ್ರದ್ದು ಬಜೆಟ್ ಇದು ನೋಡ್ಕೊಂಡು ಕೋಟ್ ಮಾಡ್ತೀವಿ. ಸೊ ಎಲ್ಲ ಒಂದೇ ಥರ ಇದು ಮಾಡೋಕ್ಕೂ ಆಗಲ್ಲ. ಬಟ್ ನನಗೆ ಟಾಕ್ಸಿಕಲ್ಲಿ ಖುಷಿ ಇದೆ. ಅಂದರೆ ನಾನು ಏನು ಕೋಟ್ ಮಾಡಿದೆ ಅದನ್ನು ಏನು ಇದು ಮಾಡೇ ಇಲ್ಲ, ಅವರು ಅದನ್ನು ಕೊಟ್ಟರು. ಮದುವೆ ಯಾಕೆ ಸೈಲೆಂಟ್ ಆಗಿದ್ದು? ನಮಗೂ ಹೇಳಿ, ಕರೆದು ಮಾಡಿ. ಜಾಸ್ತಿ ಏನು ಊಟ ಮಾಡ್ತಿರಲಿಲ್ಲ, ಸ್ವಲ್ಪ ಊಟ ಮಾಡ್ತಿದ್ವೇನೋ, ಯಾಕೆ ಕರೀಲಿಲ್ಲ ಅಂತ ಹೇಳಿ. ಇಲ್ಲ, ನನಗೆ ಆ್ಯಕ್ಚುಲಿ ಇವಾಗಲೇ ನೆನಪಾಗಿರೋದು ಮದುವೆ ಕರೆದಿಲ್ವೇನಿಂದ ಅಂತ. ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಅವಾಗ, ವರ್ಕು ಅದು ಇದು ಅಂತ. ಬಟ್ ಅಲ್ಲಿನ ಮಟ್ಟಿಗೆ ನಮ್ಗೆ ಗ್ರ್ಯಾಂಡಾಗಿ ಅದು ಊರಲ್ಲಾಗಿದ್ದು. ಸೊ ಪ್ರಾಬಬ್ಲಿ ಬೆಂಗಳೂರಲ್ಲಾಗಿದ್ದರೆ ಎಲ್ಲರೂ ಬರ್ಬೋದಿತ್ತು, ಅಲ್ಲಿ ಊರಲ್ಲಾಗಿದ್ದು. ಅದೇ ಮದುವೆಯಾಗಿ ಆಯಿತು, ಆಲ್ಮೋಸ್ಟ್ 1-1.5 ವರ್ಷ ಆಯಿತು. ಹೇಗಿದೆ ವೈವಾಹಿಕ ಜೀವನ? ಚೆನ್ನಾಗಿದೆ ಮೇಡಮ್. ಅವ್ರ ನಿಮ್ಮ ಪತ್ನಿ ಬಗ್ಗೆ ಹೇಳೋದಾದ್ರೆ? ಅವರು ಅದೇ ನನಗೆ ತುಂಬ ನನ್ನ ಕೆಲಸಕ್ಕೆ ತುಂಬ ಸಪೋರ್ಟಿವ್ ಆಗಿರೋದು. ಈಗ ಮನೇಲೆ ಕೆಲಸ ಮಾಡ್ತೀವಿ ಅಂದಾಗ ತುಂಬ ಆ ಮನೆ ಆ್ಯಂಬಿಯನ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ನಮ್ಮ ಝೋನಲ್ಲಿ ನಾವಿದ್ದಾಗ ಸೊ ನಮ್ಗೆ ಒಂದು ಫ್ರೀಡಮ್ ಕೊಟ್ಟು ನಮ್ಮ ಕೆಲಸ ಮಾಡೋದಕ್ಕೆ ಬಿಟ್ಟು, ಸೊ ಅದೇ ನನ್ನ ಎಲ್ಲ ಖುಷಿಗಳನ್ನು ಅವಳು ಸಂಭ್ರಮಿಸ್ತಾಳೆ. ಎಲ್ಲ ನೋವುಗಳಲ್ಲೂ ಇದರಲ್ಲೂ ಪಾಲುದಾರರಾಗ್ತಾಳೆ. ಸೊ ಅದು ಖುಷಿ ಇದೆ. ಇನ್ ಕೇಸ್ ಅವತ್ತು 3 ಬಸ್ ಚೇಂಜ್ ಮಾಡಬೇಕು, ಕಷ್ಟ ಆಗ್ತಾ ಇದೆ ಅಂತ ಊರ ಕಡೆ ಹೋಗ್ಬಿಟ್ಟಿದ್ರೆ ಏನಾಗ್ತಿದ್ರು ಅಂತ ಹೇಳಿ ಪ್ರಮೋದ್ ಮಾರವಂತೆ? ಅದೇ ಅಂದರೆ ಓದಿದ್ರಿಂದ ಮೋಸ್ಟ್ಲಿ ಊರಿಗೆ ಹೋಗೋದು ತುಂಬ ಕಷ್ಟ ಇತ್ತು. ಯಾಕಂದರೆ ಊರಿಗೆ ಹೋಗಿದ್ದರೆ ಮತ್ತೆ ನನಗೆ ಈ ಅಗ್ರಿಕಲ್ಚರ್ ಎಲ್ಲ ಮಾಡಿ ಗೊತ್ತಿಲ್ಲ. ನಮಗೆ ನಮ್ಮ ಮನೇಲಿ ತೋಟ ಎಲ್ಲ ಇದ್ದರೂ ಕೂಡ ಅದು ನಮ್ಗೆ ಮಾಡಿ ಗೊತ್ತಿಲ್ಲದ್ರಿಂದ ತುಂಬ ಕಷ್ಟ. ಅದು ಬಿಟ್ಟರೆ ಬೇರೆ ಏನೂ ಜಾಸ್ತಿ ಅಲ್ಲಿ ಇದು ಮಾಡೋಕ್ಕೆ ಕಷ್ಟ ನಮಗೆ. ಮೇ ಬಿ ಇಲ್ಲೇ ಜಾಬ್ ಮಾಡ್ಕೊಂಡಿರ್ತಿದ್ದೆ ಬೆಂಗಳೂರಲ್ಲೇ, ಹೆಲ್ತ್ ಕೇರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಅದೇ ಯಾವ್ದಾದ್ರು ಜಾಬ್ ಮಾಡ್ಕೊಂಡಿರ್ತಿದ್ದೆ ಅನಿಸುತ್ತೆ. ಹೇಗಿದೆ ಜಗತ್ತು, ಬಣ್ಣದ ಜಗತ್ತು? ಚೆನ್ನಾಗಿದೆ. ಅಂದರೆ ಲಕ್ಕಿಲಿ ನನಗೆ ಅಂದರೆ ತುಂಬ ಜನ ಪಾಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳು ಜಾಸ್ತಿ ಇರುತ್ತೆ. ನನಗೆ ಆಲ್ಮೋಸ್ಟ್ 80% ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ವರ್ಕ್ ಮಾಡೋವಂಥ ಅವಕಾಶ ಸಿಕ್ಕಿದೆ. ಎಲ್ಲರೂ ಪ್ರೊಫೆಷ್ನಲ್ ಆಗಿ ನಡ್ಸ್ಕೊಂಡಿದ್ದಾರೆ, ತುಂಬ ಗೌರವದಿಂದ ನಡ್ಸ್ಕೊಂಡಿದ್ದಾರೆ. ಇವತ್ತಿಗೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ತುಂಬ ಚೆನ್ನಾಗಿ ನಡ್ಸ್ಕೊತಾರೆ. ಆ ರೈಟರ್ಸ್ಗೆ ಏನಿದೆ ಅದು ನನಗೆ ಆ ಗೌರವ ಸಿಕ್ಕಿದೆ. ಹಾಗಾಗಿ ಮತ್ತು ನಾನು ಹೇಳಿದೆ ತುಂಬ ಜನದ ಪರಿಚಯ. ಈಗ ನಮಗೆ ಮುಂಚೆ ಮೀಡಿಯಾದವರಾಗಲಿ ಯಾರೂ ಗೊತ್ತೇ ಇರಲಿಲ್ಲ ನಮಗೆ. ಸೊ ಇಷ್ಟೊಂದು ಈಗ ನಾನು ಒಂದು ಪ್ರೆಸ್ ಮೀಟ್ಗೆ ಹೋದರೆ ಪ್ರಾಬಬ್ಲಿ ನನ್ನ ಫ್ಯಾಮಿಲಿಯವ್ರನ್ನ ಇಷ್ಟು ಮೀಟ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಪ್ರೆಸ್ ಅವ್ರನ್ನ ಮತ್ತು ಸಿನಿಮಾ ಟೀಮ್ ಅವ್ರನ್ನ ಇವನ್ನೆಲ್ಲ ಮೀಟ್ ಮಾಡೋದು ನೋಡಿ ಸರ್. ಸೊ ನಾನು ಅವತ್ತು ನೋಡಿದಾಗ ನೀವು ಮಾತಾಡುವಾಗ, ನಾವು ಫಸ್ಟ್ ಇಂಟರ್ವ್ಯೂ ಮಾಡುವಾಗ ಸ್ವಲ್ಪ ಒಂದು ಪ್ರಶ್ನೆಗೆ ಒಂದೇ ಆನ್ಸರ್ ಕೊಡ್ತಾ ಇದ್ರಿ ನಮ್ಮ ಸ್ಟುಡಿಯೋದಲ್ಲಿ. ಇವತ್ತು ಹಂಗಿಲ್ಲ, ನೀವು ಎಲ್ಲ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಇನ್ನೊಂದು ನೀವು ನಮ್ಮನ್ನು ನೋಡೋ ರೀತಿ ತುಂಬ ಚೆನ್ನಾಗಿದೆ. ಯಾಕಂದರೆ ಯಾವತ್ತು ನೀವು ರೆಸ್ಪಾಂಡ್ ಅಂತ ಮಾಡೋದೇ ಇದ್ದದ್ದು ದಿನನೇ ಇಲ್ಲ. ನಾವು ಏನೇ ಹಾಕಿದ್ರು ಏನೇ ಕೇಳಿದ್ರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀರಾ, ಪ್ರೀತಿಯಿಂದ ಕಾಣ್ತೀರಾ. ಅದಕ್ಕೆ ನಾವು ನಿಮ್ಮನ್ನು ಪ್ರೀತಿಯಿಂದ ಕಾಣ್ತೀವಿ ಮೀಡಿಯಾದವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ಅದೇ ಅಂದರೆ ಪ್ರಾಬಬ್ಲಿ ಯಾರಿಗೇ ಆಗಲಿ ನಾವು ಈ ಥರ ಒಬ್ರು ಹಾಡು ಬರೀನಿದ್ದಾನೆ ಅಂತ ಪರಿಚಯ ಮಾಡಿಸಿದೆ ಮೀಡಿಯಾ. ಸೊ ಹಾಗಾಗಿ ನಾವು ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಗಿದೆ. ಅದು ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ ಅಥವಾ ನಮ್ಮ ಭಾಗ್ಯನೋ ಗೊತ್ತಿಲ್ಲ. ಸೊ ಇನ್ನೂ ಜರ್ನಿ ಹೀಗೆ ಇರಲಿ ಅಂತ ಆಶಿಸ್ತೀನಿ ಅಷ್ಟೇ. 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್. ಇಡೀ ವಿಶ್ವವೇ ಕಾಯ್ತಾ ಇರುವಂಥ ಸಿನಿಮಾ. ನೆಗೆಟಿವ್ ಆಯಿತು, ಪಾಸಿಟಿವ್ ಆಯಿತು, ಎಲ್ಲದರ ನಡುವೆ ಎಲ್ಲರೂ ಕಾಯ್ತಿರುವಂಥ ಸಿನಿಮಾ ಟಾಕ್ಸಿಕ್. ಆ ಸಿನಿಮಾದಲ್ಲಿ ನಿಮ್ಮದು ಒಂದು ಪಾಲಿದೆ, ನನ್ನದು ಒಂದು ಕೈ ಇದೆ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೋಬಹುದು. ನೀವು ಇಡೀ ಕುಟುಂಬ ಸಿನಿಮಾ ನೋಡೋದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ? ಸೊ ಸಿಕ್ಕಾಪಟ್ಟೆ, ನನ್ನ ವೈಫ್ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಯಾವಾಗ ಸಿನಿಮಾ ನೋಡೋದು ಅಂತ, ಇನ್ನೂ ಕಾಯಬೇಕಲ್ಲ 20-26 ದಿನ ಅನ್ನೋದು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ನನ್ನ ಪತ್ನಿ ನಿಮ್ಮ ಫ್ಯಾನ್ ಸರ್ ಅಂತ ಗಮನಕ್ಕೆ ತಂದ್ರೆ? ಇಲ್ಲ, ನನಗೆ ಅದೇ ಅವರು ಆ ಕ್ಯಾಶುವಲ್ ಟಾಕ್ಸ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದು ಸಡನ್ನಾಗಿ ನಾನು ಹೇಳಿದ್ನಲ್ಲ ಗೋವಾದಲ್ಲಿ. ಆಮೇಲೆ ಸಡನ್ನಾಗಿ ನಾನು ಇನ್ನೇನು ಸರ್ ಇಟ್ಬಿಡ್ತಾರೆ ಫೋನು ಅನ್ನೋಷ್ಟೊತ್ತಿಗೆ ಅವರು ಶುರು ಮಾಡಿದ್ರು. ಮತ್ತು ಪ್ರಮೋದ್ ಹೇಗೆ ಶುರು ಮಾಡಿದ್ರಿ ಬರೆಯೋಕ್ಕೆ, ಇದೆಲ್ಲ ಶುರು ಮಾಡಿದ್ರು. ಸೊ ನನಗೆ ಅದು ಮರ್ತೋದೆ ಆ್ಯಕ್ಚುಲಿ. ಅಂದರೆ ಒಂದೇನೆಂದರೆ ಆಬ್ವಿಯಸ್ಲಿ ಎವ್ರಿ 10 ಜನರಲ್ಲಿ 8-9 ಜನ ಅದು ಹುಡುಗಿರಂತೂ ಎಷ್ಟು ಸರ್ ಫ್ಯಾನ್ಸ್ ಆಗಿರ್ತಾರೆ. ಸೊ ಅದು ಏನು ಹೇಳಬೇಕಂತಲೇ ಇಲ್ಲ ಅವ್ರಿಗೆ. ಎಸ್, ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಅವ್ರಿಗೆ ಹೇಳೋದು ಏನು ಹೇಳ್ತೀರಾ? ಯಾರಿಗೆ? ಜನರಿಗೆ ಅದೇ ಯಾವಾಗಲೂ ಬೆಂತಟ್ತಾನೆ ಬಂದಿದ್ದಾರೆ. ಸೊ ನನಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಿರ್ಬೋದು, ಕಮೆಂಟ್ ಸೆಕ್ಷನ್, ನಾನು ಯಾವುದೇ ಒಂದು ಹಾಡು ರಿಲೀಸ್ ಮಾಡಿದ್ರು ಕೂಡ ಮಿನಿಮಮ್ ಒಂದು 5 ಕಮೆಂಟ್ ಇರುತ್ತೆ. ಅಂದರೆ ಇವು ಚೆನ್ನಾಗಿ ಬರೀತಾರೆ ಅಥವಾ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅನ್ನೋದು. ಅದು ಒಂದು ಪ್ರೋತ್ಸಾಹದ ಜೊತೆಗೆ ಒಂದು ಜವಾಬ್ದಾರಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಹಾಡು ಯಾವುದೇ ಹಾಡು ಬರೀಬೇಕಾದ್ರೂ ಅದೆಲ್ಲ ನೆನಪಲ್ಲಿರುತ್ತೆ. ಸೊ ನಮ್ಮ ಹಾಡನ್ನು ಕೇಳೋಗರು ನೆನಪಲ್ಲಿರ್ತಾರೆ.
ಆ್ಯಂಡ್ ಅದೇ ಥ್ಯಾಂಕ್ ಯು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನನಗಷ್ಟೇ ಅಲ್ಲ, ಕನ್ನಡ ಇಂಡಸ್ಟ್ರಿ ಇನ್ನೂ ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಅಂದರೆ ನಿಜವಾಗ್ಲೂ ಅದರ ಬುನಾದಿ ಇರೋದೇ ಪೇಪರ್ ಮೇಲೆ, ಸೊ ಅಕ್ಷರಗಳಲ್ಲಿ. ಸೊ ರೈಟರ್ಸ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ, ಮುಂದೆ ಸಿನಿಮಾಗಳ ಕೈಯಲ್ಲಿದ್ದಾವೆ? ಸೊ ಒಂದಿಷ್ಟು ಸಿನಿಮಾಗಳು ಬರಿತಾ ಇರೋದು, ಒಂದಿಷ್ಟು ಸಿನಿಮಾಗಳಿದೆ, ಹೊಸ ಸಿನಿಮಾಗಳು, ಮತ್ತು ಆಲ್ರೆಡಿ ರಿಲೀಸ್ಗಿರೋದು ಇದೆ ಒಂದಿಷ್ಟು ಸಾಂಗ್ಸ್ಗಳು. ಸೊ ಈಗ ನೆಕ್ಸ್ಟ್ ರಿಲೀಸ್ ಅಂದರೆ ಈಗ ಪಾರ್ಟ್ನರ್ ಅಂತ ಅಜಯ್ ರಾವ್ ಅವ್ರದ್ದೊಂದು ಸಿನಿಮಾ, ಅದರದ್ದು ಹಾಡು ಬಿಡುಗಡೆ ಆಗಬೇಕು. ಆಮೇಲೆ ಸ್ಪಾರ್ಕ್ ಅಂತ ನಿರಂಜನ್ ಅವ್ರದ್ದು, ಅದು ಈಗ ಮಂಡೇ ಒಂದು ಹಾಡು ರಿಲೀಸ್ ಆಗುತ್ತೆ. ಸೊ ರೀಸೆಂಟ್ ಅಂದರೆ ಕರಾವಳಿ ರಿಲೀಸ್ ಆಗಿದೆ. ಕರಾವಳಿ ತುಂಬ ಚೆನ್ನಾಗಿ ಹೋಗ್ತಿದೆ, ಅದು ಹಾಡುಗಳು ತುಂಬ ಪ್ರೀತಿ ಗಳಿಸಿದೆ. ಹಿಂಗೆ ಒಂದಿಷ್ಟು ನಡೀತಾ ಇದೆ ಮೇಡಮ್. ಸರ್, ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರಲಿ. ನೀವು ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅದ್ಭುತವಾದ ಹಾಡುಗಳನ್ನು ಬರೆದು ಕೊಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಪ್ರಮೋದ್ ಮರವಂತೆ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.